ರೋಗ ರುಜಿನಗಳ ಭೀತಿಯಲ್ಲಿ ಪಾವಗಡದ ಜನ. ನಗರದಲ್ಲಿ ಎಲ್ಲಂದ್ರಲ್ಲಿ ಕಸದ ರಾಶಿಯೋ ರಾಶಿ. ಜ್ವರ, ಕೆಮ್ಮು, ನೆಗಡಿ ಇತರೆ ಕಾಯಿಲೆಗೆ ಜನ ಹೈರಾಣು. ಎಸ್ ವೀಕ್ಷಕರೇ, ಪಾವಗಡ ಅಭಿವೃದ್ಧಿ ಹೊಂದುತ್ತಾ ಇರುವ ತಾಲೂಕು ಎನ್ನಲಾಗ್ತಾ ಇದೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಗರದಲ್ಲಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆಯಾಗ್ಬಿಟ್ಟಿದೆ. ನಗರದ ತುಂಬೆಲ್ಲ ಎಲ್ಲಂದ್ರಲ್ಲಿ ಕಸದ ರಾಶಿಯೇ ಬಿದ್ದಿದ್ದು ಯಾವೊಬ್ಬ ಅಧಿಕಾರಿಯೂ ಇತ್ತ ಗಮನ ಹರಿಸ್ತಾ ಇಲ್ಲ. ಅದೆಷ್ಟೇ ಬಾರಿ ಸಾರ್ವಜನಿಕರು ಸ್ವಚ್ಛಗೊಳಿಸುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕ್ಯಾರೆಯಂತಿಲ್ವಂತೆ. ಅತ್ತ ಅಧಿಕಾರಿಗಳು ಜಾಣ ಕುರುಡುತನ ತೋರ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಹೌದು, ಪಾವಗಡದಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕಾದ ಜವಾಬ್ದಾರಿ ಪುರಸಭೆಯ ಅಧಿಕಾರಿಗಳದ್ದು. ಪ್ರತಿನಿತ್ಯ ಸಿಬ್ಬಂದಿಗಳು ನಗರವನ್ನ ಕ್ಲೀನ್ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಇಂದಿಗೂ ಕೂಡ ಅದ್ಯಾಕೋ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಇತ್ತೀಚೆಗೆ ಪಟ್ಟಣದ ಹಲವು ಕಡೆ ರಾಶಿ ಕಸ ತುಂಬಿ ತುಳುಕ್ತಾ ಇದೆ. ಎತ್ತ ಕಣ್ ಹಾಯಿಸಿದ್ರೂ ಕಸವೇ ಕಾಣಸಿಗುತ್ತೆ. ಇತ್ತ ಕೊಳೆತ ಕಸದಿಂದ ಹೊರಬರುವ ದುರ್ವಾಸನೆಯಿಂದಾಗಿ ಜನರು ಹಲವು ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಇತ್ತ ಅವೈಜ್ಞಾನಿಕ ರೀತಿಯಲ್ಲಿ ನಿರ್ಮಾಣ ಮಾಡಿರುವ ಚರಂಡಿಗಳಿಂದ ನೀರು ಮುಂದೆ ಹರಿತಾ ಇಲ್ಲ. ಈ ಕಾರಣಕ್ಕೆ ರಸ್ತೆಯ ಮೇಲೆಯೇ ಕೊಳಚೆ ನೀರು ಹರಿತಾ ಇದ್ದು ಗಬ್ಬೆದ್ದು ನಾರ್ತಾ ಇದೆ. ಇತ್ತ ಸೊಳ್ಳೆಗಳು ಕೊಳಚೆಯ ನೀರನ್ನೇ ತಮ್ಮ ಆಶ್ರಯ ತಾಣವನ್ನಾಗಿ ಮಾಡಿಕೊಂಡಿವೆ. ಈ ಸೊಳ್ಳೆಗಳು ಜನರು ಬಳಸುವ ವಸ್ತುಗಳ ಮೇಲೆ ಕೂರೋದ್ರಿಂದ ಕಾಯಿಲೆಗಳು ಹರಡುವ ಸಾಧ್ಯತೆ ಹೆಚ್ಚಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಪುರಸಭೆ ಅಧಿಕಾರಿಗಳು, ಮುಖ್ಯಾಧಿಕಾರಿಗಳು ಒಮ್ಮೆ ವಾರ್ಡ್ಗಳಿಗೆ ವಿಸಿಟ್ ಮಾಡಿ ಜನರ ಸಮಸ್ಯೆಯನ್ನ ಆಲಿಸುವಂತಹ ಕೆಲಸ ಮಾಡಬೇಕು. ಸ್ವಚ್ಛತೆ ಕಾಪಾಡುವಲ್ಲಿ ಪುರಸಭೆ ಸಂಪೂರ್ಣ ವಿಫಲವಾಗಿದೆ ಎಂದು ಸಾರ್ವಜನಿಕರು ನೇರವಾಗಿ ಆರೋಪ ಮಾಡುತ್ತಿದ್ದಾರೆ. ಖಾತಾ ಅಭಿಯಾನದಲ್ಲಿಯೇ ಅಧಿಕಾರಿಗಳು ಮುಳುಗಿರೋದ್ರಿಂದ ಇತ್ತ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ನಗರಾದ್ಯಂತ ಕಸದ ರಾಶಿಯೇ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಇನ್ನಾದ್ರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸ್ವಚ್ಛತೆಯನ್ನ ಕಾಪಾಡ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.